ಕಾಲ ಗಾಂಧಿ ಸ್ಮಾರಕ ನಿಧಿಯ ಪರಿಚಯವನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸಮಯವನ್ನ ಕೇಳಿಕೊಂಡಿದ್ದೇನೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ವತಿಯಿಂದ ಈ ವರ್ಷ 23ರಿಂದ 24ನೇ ಸಾಲಿನಲ್ಲಿ ಸುಮಾರು 116 ಕಾರ್ಯಕ್ರಮಗಳನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಕಾಲೇಜು ಹಾಗೂ ಶಿಕ್ಷಣ ಇಲಾಖೆ ವಿವಿಧ ವಿಶ್ವವಿದ್ಯಾನಿಲಯಗಳ ಜೊತೆಗೆ ಹಾಗೂ NSSನ ಜೊತೆಗೆ ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಆ ಆಯೋಜನೆ ಮಾಡಿರೋದು ಮೂಲ ಉದ್ದೇಶ ಏನು ಅಂತಂದ್ರೆ, ಮಕ್ಕಳಲ್ಲಿ ಮೌಲ್ಯ ಶಿಕ್ಷಣವನ್ನ ಪಸರಿಸುವಂತಹ ಕೆಲಸವನ್ನ ಮಾಡಬೇಕು. ಅದೊಂದರಿಂದ ಮಾತ್ರ ಬದಲಾವಣೆಯನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಅನ್ನೋಂಥ ಅಂಶದಿಂದ ಮಕ್ಕಳೇ, ಈಗ ನಿನ್ನೆ ತಾನೇ ನಮ್ಮ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಡಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಕೂಡ ಗಾಂಧೀಜಿಯವರ ಚಿಂತನೆಗಳನ್ನ ಹರಡುವಿಕೆಯ ಕೆಲಸವನ್ನ ಮಾಡಬೇಕು. ಆ ನಿಟ್ಟಿನಲ್ಲಿಯೂ ಕೂಡ ಒಂದಷ್ಟು ಒಳ್ಳೆಯ ವಿಚಾರಗಳನ್ನ, ಸದ್ವಿಚಾರಗಳನ್ನ ಪಸರಿಸುವ ಕೆಲಸ ಮಾಡಬೇಕು ಅಂತ ಹೇಳಿ ಗಾಂಧಿ ಯುವ ಸಂಸ್ಕಾರ ಅಂತ ಹೇಳಿ, ಹಾಗೂ ಅದೇ ನಿಟ್ಟಿನಲ್ಲಿ ಗಾಂಧಿ ತತ್ವ ಪ್ರಣೀತ ಶಿಬಿರ ಅಂತ ಹೇಳಿ NSS ಅಂತ ಹೇಳಿ ಈ ಕಾಲೇಜಿನಲ್ಲಿ ಬಹುಶಃ ಇರ್ತದೆ, ಅದು ಭಾವಿಸ್ತೇನೆ ಸರ್. ಈ NSS ಮಕ್ಕಳ ಸಹಯೋಗದೊಂದಿಗೆ ಯುವಜನರೊಂದಿಗೆ ಯುವ ವಿದ್ಯಾರ್ಥಿಗಳೊಂದಿಗೆ ಸೇರಿ ಇಡೀ ಕರ್ನಾಟಕದ ರಾಜ್ಯಾದ್ಯಂತ 116 ಹೆಚ್ಚು ಕ್ಯಾಂಪ್ಗಳನ್ನ ಮಾಡಿದ್ದೀವಿ. ಮಕ್ಕಳೇ, ನೀವೆಲ್ಲರೂ ಕೂಡ, ನಿಮಗೆ ಇಲ್ಲಿ ನಂದೊಂದು ಮನವಿ ಏನು ಅಂತಂದ್ರೆ, ತಮ್ಮ ಪ್ರಾಂಶುಪಾಲರಲ್ಲಿ ಮನವಿ ಏನು ಅಂತಂದ್ರೆ, ದಯಮಾಡಿ ಇಲ್ಲಿನ ಮಕ್ಕಳನ್ನ ಒಮ್ಮೆ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಗೆ ಕರ್ಕೊಂಡು ಬರಬೇಕು ಅಂತ ಕೇಳ್ಕೊಡ್ತೇನೆ. ಅಲ್ಲಿ ನಿಮಗೆ ಒಂದು ಇಡೀ ದಿವಸ ಆಗ್ತಕ್ಕಂಥ ಗಾಂಧಿ ಚಲನಚಿತ್ರ ಪ್ರದರ್ಶನ, ಚರ್ಚೆ, ಸಂವಾದ ಹಾಗೂ ಹೊಸದಾಗಿ ಈಗ ಗಾಂಧೀಜಿಯವರ ಬಾಲ್ಯದಿಂದ ಹಿಡಿದು ಅಂತಿಮ ದಿನಗಳವರೆಗೆ ನಡೆದಿರ್ತಕ್ಕಂಥ ಪ್ರಮುಖ ಘಟನಾವಳಿಗಳನ್ನ ಚಿತ್ರ ಪ್ರದರ್ಶನವನ್ನ ಇಟ್ಕೊಂಡು ಅದರ ಬಗ್ಗೆ ಚರ್ಚೆ, ಸಂವಾದ, ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ದೀವಿ. ಈಗ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಜೊತೆಗೆ ಶ್ರೀ ಅರವಿಂದ ಚೊಕ್ಕಾಡಿ ಸರ್ ಅವರು ಕರ್ನಾಟಕ ಗಾಂಧಿ ವಿಚಾರ ವೇದಿಕೆಯ ಜೊತೆಗೆ ಇಂದು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಪುತ್ತೂರಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷವಾದಂತಹ ವಿಚಾರ. ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನೆರವೇರಲಿ. ಇಂತಹ 10 ಹಲವು ಕಾರ್ಯಕ್ರಮಗಳನ್ನ ಏರ್ಪಡಿಸಲಿ. ಯಾವಾಗಲೂ ಕೂಡ ಈ ಒಂದು ಗಾಂಧಿ ವಿಚಾರ ವೇದಿಕೆಯ ಬಳಗದವರೆಲ್ಲರ ಜೊತೆಗೆ ಗಾಂಧಿ ಕರ್ನಾಟಕ ಸ್ಮಾರಕ ನಿಧಿ ಇರ್ತದೆ ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.